ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಇಲ್ಲಿ ಸಖತ್ತಾಗಿದ್ದೀನಿ ಗೈಸ್. ಇವತ್ತು ನಾನು ಶಂಕರಲಿಂಗ ದೇವಸ್ಥಾನ ಹೋಗ್ತಿದ್ದೀನಿ. ಯಾಕೆ ಹೋಗ್ತಿದ್ದೀನಿ ಅಂತ ಮುಂದೆ ಹೇಳ್ತೀನಿ, ಬನ್ನಿ. A few moments later. ಓಕೆ ಗೈಸ್, ಈಗ ಜಸ್ಟ್ ನಾನು ಕೆಪಿಸಿಲಿಂದ ಆನ್ ದ ವೇ ಟು ತೊರಂಗಲ್ ವಿಲೇಜ್. ಯಾಕಪ್ಪ ಅಂದ್ರೆ ಇವತ್ತು ಹೋಗ್ತಿರುವಂತ ದೇವಸ್ಥಾನ ಶಂಕರಲಿಂಗೇಶ್ವರ ದೇವಸ್ಥಾನ. ಈಗ ಜಸ್ಟ್ ಹೇಳಿದೆ ನಿಮಗೆ ಯಾಕಪ್ಪ ಅಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ, ಇವತ್ತು ಶಂಕರಲಿಂಗೇಶ್ವರ ದೇವಸ್ಥಾನ ಜಾತ್ರೆ ಇದೆ, ಅದಕ್ಕಾಗಿ ಹೋಗ್ತಿದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಿದೀವಿ. ಇಲ್ಲಿ ಜಾತ್ರೆ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತಟು ಕೂಡ ನಂಗೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ ಜಾತ್ರೆಯ ಬಗ್ಗೆ, ಆದರೆ ಯಾರು ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ಅದಕ್ಕಾಗಿ ನನಗೆ ಕೂಡ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಇಲ್ಲಿ ಕೆಲವೊಬ್ಬರಿಗೆ ಕೇಳಿದೀನಿ ಜಾತ್ರೆ ಆ ಥರ ಆಗುತ್ತೆ ಅಂತ. ಅವ್ರು ಅಂದ್ರೆ ಜಾತ್ರೆ ಕೂಡ ಸಖತ್ತಾಗುತ್ತೆ ಇಲ್ಲಿ ಅಂತ, ನೀವು ಕೂಡ ಬನ್ನಿ ಇಬ್ರು ಅಂತಂದ್ರೆ. ಅದಕ್ಕಾಗಿ ನಾನು ಕೂಡ ಇವತ್ತು ಹೋಗ್ತಿದ್ದೀನಿ, ನೋಡೋಣ ಜಾತ್ರೆ ಯಾವ ಥರ ಇಲ್ಲಿ ಮಾಡ್ತಾರೆ ಅಂತ. ಯಾಕಂದ್ರೆ ನಮ್ಮ ಕಡೆ ಜಾತ್ರೆ ಡಿಫ್ರೆಂಟ್, ಈ ಕಡೆ ಜಾತ್ರೆ ಡಿಫ್ರೆಂಟ್. ಯಾಕಂದ್ರೆ ಒಂದೊಂದು ಊರ ಕಡೆ ಒಂದೊಂದು ಥರ ಮಾಡ್ತಾರೆ ಜಾತ್ರೆ. ಅದಕ್ಕಾಗಿ ಇಲ್ಲಿ ಹೆಂಗೆ ಮಾಡ್ತಾರೆ ಅಂತ ಬನ್ನಿ ನೋಡೋಣ. ಲೆಟ್ಸ್ ಗೋ. ಓಕೆ ಗೈಸ್, ಫೈನಲಿ ಶಂಕರ ಗುಡ್ಡ ಹತ್ರ ತಲುಪಿದ್ದೀವಿ. ಎದುರುಗಡೆ ನೋಡ್ಬೋದು ಗುಡ್ಡ, ನೀವು ಅಲ್ಲೇ ಇರೋದು ಶಂಕರಲಿಂಗೇಶ್ವರ ದೇವಸ್ಥಾನ. ಕೆಲವೊಬ್ರು ಗೊತ್ತು, ಯಾರನ್ನ ವಿಡಿಯೋ ನೋಡಿದ್ದೀರಾ, ಇನ್ನೂ ಕೆಲವೊಬ್ರಿಗೆ ಗೊತ್ತಿಲ್ಲ. ಬನ್ನಿ ಹೋಗೋಣ, ಯಾವ ಥರ ಇಲ್ಲಿ ಜಾತ್ರೆ ಮಾಡ್ತಿದ್ದೀರ ಅಂತ ನೋಡೋಣ. ಇಲ್ಲಿ ನೋಡಿ ಫುಲ್ ಸಖತ್ ಜನ ನಿಂತಿದ್ದಾರೆ ಇಲ್ಲಿ. ಹಾಂ ಸರ್, ಎಲ್ಲಿ ಹೋಗ್ಬೇಕು ಈಗ? ಈ ಕಡೆ ಹೋಗ್ಬೇಕಾ ಸರ್? ಜಾತ್ರೆ 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 ಇದೆ, ಜಾತ್ರೆ ಇರೋದು ಏನಂದ್ರೆ 5 ನಿಮಿಷ ನೀವು ಬೇಕಾದ್ರೆ ಬೈಕ್ ಬಿಟ್ಟು ಹೋಗಂತ್ರಿ, ಬೈಕ್ ಸೈಡ್ ಹಾಕ್ರಿ ಇಲ್ಲೇ ನಾನು. ಹೌದಾ? ಓಕೆ ಓಕೆ, ನೋಡಿ ಬ್ರೋ, ಅಲ್ಲಿ ಸರಿ ಅಲ್ಲಿ ಮಾಲ್. ಹಾಂ, ಅಲ್ಲಿ ಮಾಲ್. ಈ ಕಡೆ ಸ್ಟಾಪ್ ಮಾಡಿದ್ದಾರೆ ಪೊಲೀಸರು. ಯಾಕಪ್ಪ ಅಂದ್ರೆ ಈ ಕಡೆ ತೇರು ಹೋಗ್ತಿದೆ ಅಂತ. ಅದಕ್ಕಾಗಿ ಬನ್ನಿ ಈಗ ಬ್ಯಾಕ್ ಸೈಡಿಂದ ಹೋಗೋಣ. ಈಗ ನಾವು ಇಲ್ಲಿಂದ ಡೈರೆಕ್ಟ್ ಈಗ ನಾವು ಹೋಗ್ಬೇಕು, ಸರ್ಕಾರಿ ಸ್ಕೂಲ್ ಹತ್ರ ಹೋಗ್ಬೇಕು. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಹಾಂ, ಈಗ ನಾವು ಹೋಗ್ಬೇಕಾದ ಗುಡಿ ಅಲ್ಲೇ ಇರೋದಾ? ಹಾಂ, ಅದೇ ಶಂಕರ ಗುಡ್ಡ. ಶಂಕರ ಗುಡ್ಡ. ಓಕೆ, ಫೈನಲಿ ಈಗ ಇಲ್ಲಿ ಬಂದಿದ್ದೀವಿ ಗೈಸ್. ಈಗ ದೇವಸ್ಥಾನ ಮೇಲೆ ಬಂದಿದ್ದೀವಿ. ನೋಡ್ಬೋದು ಏನು ಮಸ್ತ್ ವ್ಯೂ ಪಾಯಿಂಟ್ ಕಾಣ್ತಿದೆ. ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲಿ ನಾವು ಜಾತ್ರೆಗೆ ಅಂತ ಬಂದಿದ್ದೀವಿ, ಅದ್ರ ಜಾತ್ರೆ ತರನೇ ಅನ್ಸಲಾಗಿದೆ ನನಗೆ. ಬನ್ನಿ ತೋರಿಸ್ತೀನಿ. ಓಕೆ, ಈಗ ನೋಡ್ಬೋದು ನೀವು ದೇವಸ್ಥಾನ ಮೇಲೆ ಬಂದಿದ್ದೀವಿ ನೋಡಿ. ಯಾಕಪ್ಪ ಅಂದ್ರೆ ಏನು ಜನರೇ ಇಲ್ಲ ಇಲ್ಲಿ. ಫಸ್ಟ್ ನೋಡಿದ್ರೆ ನೀವು, ಇಲ್ಲಿ ನಾನು ಬಂದಾಗ ಅವತ್ತು ಶಿವರಾತ್ರಿ ದಿನ ಬಂದಿದೆ, ಫುಲ್ಲು ಅಂದ್ರೆ ಫುಲ್ ಜನ. ಇವತ್ತು ಜಾತ್ರೆ ಇದೆ ಅಂತ ಆದ್ರೂ ಕೂಡ ಜನ ಕಮ್ಮಿ ಇದ್ರೆ. ಆಮೇಲೆ ಬನ್ನಿ ದೇವಸ್ಥಾನ ಯಾವ ಥರ ಇದೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಓಕೆ ಗೈಸ್, ನೋಡಿದ್ರೆ ದೇವಸ್ಥಾನ ಯಾವ ಥರ ಇತ್ತು, ಹಾಗೆ ಕಮೆಂಟಲ್ಲಿ ತಿಳಿಸಿ ದೇವಸ್ಥಾನ ಯಾವ ಥರ ಅನಿಸಿತ್ತಂತ. ಈಗ ನಾನು ಮತ್ತು ಅಣ್ಣ ಕಲಿತು ತಳಗಡೆ ಹೋಗ್ತಿದ್ದೀವಿ. ಬನ್ನಿ ತಳಗಡೆ ಹೋಗೋಣ. ತಳಗಡೆ ತೇರಿದೆ ಅಂತ, ಬನ್ನಿ ಯಾವ ಥರ ಇದೆ ಅಂತ ನೋಡೋಣ. ಇವತ್ತು ನಾವು ಸ್ವಲ್ಪ ಬೇಗ ಬರೋದಿತ್ತು ಜಾತ್ರೆಗೆ. ಯಾಕಪ್ಪ ಅಂದರೆ ಸ್ವಲ್ಪ ಲೇಟ್ ಆಯಿತು ಬರೋದು, ಡ್ಯೂಟಿಗೆ ಹೋಗಿದ್ದೀವಿ. ಅದಕ್ಕಾಗಿ ನಾವು ಬರೋಕ್ಕೆ ಎಲ್ಲ ತೇರೋದು ಮುಗಿದಿತ್ತು. ಮತ್ತು ಮೇಲೆ ಬಂದಿದ್ದೀವಿ. ಮೇಲೆ ಕೂಡ ಸ್ವಲ್ಪ ಜನ ಕಡಿಮೆ ಇದ್ದರು. ನನಗೆ ಈ ಥರ ಒಂದು ಜಾತ್ರೆ ಅಂತ ಅನಿಸಲಿಲ್ಲ. ಇಲ್ಲಿ ಯಾವಾಗ ನಾನು ಸಿಂಪಲ್ ಆಗಿ ಬರ್ತಿರೋ ದೇವಸ್ಥಾನಕ್ಕೆ ಆ ಥರ ಅನಿಸಿತ್ತು. ಆದರೂ ಕೂಡ ಸ್ವಲ್ಪ ಸಖತ್ತಾಗಿ ಅನಿಸಿದೆ. ಬನ್ನಿ ತಳಗಡೆ ಹೋಗೋಣ. ಈಗ ಇಲ್ಲಿ ನೋಡ್ಬೋದು ನೀವು, ನನ್ನ ಸಬ್ಸ್ಕ್ರೈಬರ್ ಹೊಂಟಿದ್ದಾರೆ, ತೋರಿಸ್ತೀನಿ ಬನ್ನಿ ಅಂತಣ. ಸರಿ, ಬಾಯ್ 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 ಬಾಯ್. ಗೈಸ್, ರೀಸೆಂಟ್ಲಿ 1K ಕಂಪ್ಲೀಟ್ ಆಯಿತು. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ 1K ಸ್ಪೆಷಲ್ ವಿಡಿಯೋ ಆದಷ್ಟು ಬೇಗ ಬರಲಿದೆ. ಬನ್ನಿ ಈಗ ತಳಗಡೆ ಹೋಗೋಣ, ಇದೇ ಥರ ಸಪೋರ್ಟ್ ಮಾಡಿ. ಓಕೆ ಗೈಸ್, ಈಗ ತಳಗಡೆ ಬಂದಿದ್ದೀವಿ ತೇರು ನೋಡೋಕ್ಕೆ. ಸ್ವಲ್ಪ ಲೇಟ್ ಆಯಿತು ಇವತ್ತು.
ಇಲ್ಲಾಂದ್ರೆ ಆದಷ್ಟು ಬೇಗ ಬಂದಿದ್ದರೆ ನಾವು ಕೂಡ ತೇರು ನೋಡ್ತಿದ್ವಿ ಯಾವ ಥರ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಇರ್ಲಾಗ ಬನ್ನಿ ಏನು ಮಾಡ್ತಾರೆ ಹಣೆ ಬರೆಲ್ಲ ಏನಿರುತ್ತೆ ಅದು ಹಾಗೆ ಆಗುತ್ತೆ. ಬನ್ನಿ ತೇರು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಓಕೆ ಗೈಸ್, ಈಗ ನಾವು ಹೋಗ್ತಿದ್ದೀವಿ. ಹಾಗೆ ವಿಡಿಯೋ ಯಾವ ಥರ ಆಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ ಬಾಯ್ ಬಾಯ್. At 29 and I find myself wondering what did happen to the last 10. I ran away with my life, fast forward, never turn.